ಫ್ರೆಂಡ್ಸ್ ನಮಸ್ಕಾರ. ಒಂದು ವಾರ್ನಿಂಗ್ ಲೈಟ್ ಗ್ಲೋಯಿಂಗ್ ಅಂತ ಬಂದಿದೆ. ಆದರೆ ಗಾಡಿಯಲ್ಲಿ ಏನೇ ಪ್ರಾಬ್ಲಮ್ಗಳು ಇಲ್ಲ, ಜರ್ಕಿಂಗು ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಈ 4 ಲೈಟು ಒಂದೇ ಟೈಮಲ್ಲಿ ಉರಿತಾ ಇದೆ. ಸೊ ಇವಾಗ ಇದು ಆನ್ ಬ್ರೇಕ್ ಹಾಕಿದ್ದೀನಿ, ಇದು ಹೋಯ್ತು. ಸೊ ಇದು ಚೆಕ್ ಮಾಡಿದ್ರೆ ABS ಸೆನ್ಸರ್ ಒಂದು, ರಿಯರ್ ರೈಟ್ ಸೈಡ್ ಒಂದು, ಏರ್ ಬ್ಯಾಗ್ ಇಂಪ್ಯಾಕ್ಟ್ ಸೆನ್ಸರ್ ಅಂತ ಒಂದು ತೋರಿಸ್ತಾ ಇದೆ. ಸೊ ಎಲ್ಲಿ ವೈರ್ ಗೇರೆಲ್ಲ ಕಟ್ ಆಗಿಲ್ಲ, ಬಟ್ ಅದರದ್ದು ಏನಿದೆ ಫೀಲ್ಡ್ ಇನ್ಫಾರ್ಮೇಷನ್ ಚೆಕ್ ಮಾಡಿ ನಿಮಗೆ ಎಕ್ಸಾಕ್ಟ್ ಕೌಂಟರ್ ಮೆಷರ್ ಏನಂತ ಹೇಳ್ತೀನಿ. ವೆಯ್ಟ್ ಮಾಡಿ, ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನಮಸ್ಕಾರ. ಇದರಲ್ಲಿ ನಿಮಗೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಬಿಫೋರ್ ವಿಡಿಯೋ ಟ್ರಾಕ್ಷನ್ ಕಂಟ್ರೋಲು, ABS, ಏರ್ ಬ್ಯಾಗ್ ಲೈಟ್ ಬರ್ತಾ ಇದೆ ಅಂತ. ಸೊ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ. ರಿಯರ್ ABS ಸೆನ್ಸರ್ ಒಂದು ಹೋಗಿದೆ, ವೀಲ್ ಸ್ಪೀಡ್ ಸೆನ್ಸರ್ ಅಂತ ಹೇಳಿದ್ರು. ಮತ್ತೆ ಇಂಪ್ಯಾಕ್ಟ್ ಸೆನ್ಸರ್ ಒಂದು ಬರುತ್ತೆ, ಬಾಡಿಗೆ ಕಂಟ್ರೋಲರ್ ಮಾಡ್ಲೆಟ್ರು ಏರ್ ಬ್ಯಾಗ್ದು, ಅದೇನೋ ಪ್ರಾಬ್ಲಮ್ ಆಗಿದೆ ಅಂದರು. ಸೊ ಸಿಸ್ಟಮಲ್ಲಿ ಬರ್ತಾ ಇರೋದು ಅದೇ. ಸೊ ಒನ್ ಬೈ ಚೆಕ್ ಮಾಡ್ಕೊಂಡು ನಾವು ಹುಡುಕ್ತಾ ಹೋದ್ರೆ ನಮ್ಗೆ ಸಿಕ್ಕಿರೋದು ಏನಂದ್ರೆ ಪ್ರಾಬ್ಲಮ್ಮು, ನಮಗೆ ಇದು ಮೀಟ್ರು ಡ್ಯಾಂಪರಿಂಗ್ ಅಂತ ಹೇಳ್ತೀವಲ್ಲ. ಇವಾಗ ಜಾಸ್ತಿ ಕಿಲೋಮೀಟರ್ ಓಡ್ತಾ ಇರುತ್ತೆ, ಅದನ್ನ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಐಡಿಯಾಗಳೆಲ್ಲ ಸುಮಾರು ಕೊಡ್ತಾರೆ. ಸೊ ಒಂದು 50 ಕಿಲೋಮೀಟರ್ ಕಮ್ಮಿ ಹಾಕ್ಬಿಡೋಣ, 100 ಕಿಲೋಮೀಟರ್ ಕಮ್ಮಿ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾರೆ. ಹೇಳೋ ಟೈಮಲ್ಲಿ ನಮಗೆ ಹಂಗೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಈ ಎಕ್ಸ್ಟ್ರಾ ಫಿಟ್ಮೆಂಟ್ ವೈರಿಂಗ್ ಅನ್ನ ನಾವು ಮಾಡ್ತೀವಿ. ಎಕ್ಸ್ಟ್ರಾ ಫಿಟ್ಮೆಂಟ್ ವೈರಿಂಗ್ ಅಂದ್ರೆ ಕಿಲೋಮೀಟರ್ ಜಾಸ್ತಿ ಮಾಡ್ಕೋಬಹುದು, ಕಿಲೋಮೀಟರ್ ಕಮ್ಮಿ ಮಾಡ್ಕೋಬಹುದು ಅಂತ ಒಂದು ಆಪ್ಷನ್ ಕೊಡ್ತಾರೆ. ಸೊ ಇದನ್ನ ಮಾಡ್ಬಿಟ್ಟು ಒಂದು ಚಿಕ್ಕ ಪ್ರಾಬ್ಲಮ್ನ ದೊಡ್ಡದಾಗಿ ಆಗ್ಬಿಟ್ಟಿದೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಮೀಟರ್ ಡ್ಯಾಂಪರಿಂಗ್ ಅಂತ ಹೇಳ್ತೀವಿ. ಸುಮ್ಮನೆ ಕಂಪನಿ ರೂಟಿಂಗ್ ವೈರ್ ಅಲ್ಲಿ ನಾವು ಯಾವುದೇ ಶಾರ್ಟ್ ಕಟ್ ಇನ್ನೊಂದು ವೈರ್ ತೆಗಿಯಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಸುಮಾರು ಸಲ ಹೇಳ್ತಾ ಇರ್ತೀನಿ. ಸೊ